ವಿಜಯ್ ಪರ್ವ ಬಿರುಸಿನ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಟಿಎಂಕೆ ಪಾಳೆಯದಲ್ಲಿ ಜೋರಾಯಿತು ರಾಜಕೀಯ ಚಟುವಟಿಕೆ. ಬಹುಮತಕ್ಕೆ ಹಲವು ಪಕ್ಷಗಳ ಜೊತೆ ವಿಜಯ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆಗೆ ಪತ್ರ ಬರೆದಿದ್ದಾರೆ ಟಿವಿಕೆ ಮುಖ್ಯಸ್ಥ ವಿಜಯ್. ಸರ್ಕಾರ ರಚನೆಗೆ ಬೆಂಬಲ ಕೊಡಿ ಅಂತ ಖರ್ಗೆಗೆ ಪತ್ರ ಬರೆದಿದ್ದಾರೆ. ವಿಜಯ್ ಪಕ್ಷಕ್ಕೆ ಬೆಂಬಲ ಕೊಡೋದಕ್ಕೆ ಕಾಂಗ್ರೆಸ್ ಬಹುತೇಕ ಅಸ್ತು ಎಂದಿದೆ. ಟಿವಿಕೆಗೆ ಬೆಂಬಲಿಸೋ ನಿರ್ಧಾರವನ್ನ ತಮಿಳುನಾಡು ಕಾಂಗ್ರೆಸ್ ತಗೊಂಡಿದೆ. ತಮಿಳುನಾಡಲ್ಲಿ 5 ಸ್ಥಾನವನ್ನ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಅದ್ಭುತವಾದ ಯಶಸ್ಸನ್ನ ಕಂಡಿದೆ. ಬಿರುಸಿನ ರಾಜಕೀಯ ಚಟುವಟಿಕೆ ನಡೀತಾ ಇದೆ. ಸರ್ಕಾರ ರಚನೆಗೆ ವಿಜಯ್ ಪ್ರಯತ್ನ ಪಡ್ತಿದ್ದಾರೆ. ನಾಳೆಯಿಂದ ವಿಜಯ್ ಸರ್ಕಾರ ತಮಿಳುನಾಡಲ್ಲಿ. ವಿಜಯ್ ಪಕ್ಷಕ್ಕೆ ಬೆಂಬಲ ಕೊಡೋದಕ್ಕೆ ಕಾಂಗ್ರೆಸ್ ಬಹುತೇಕ ಅಸ್ತು ಎಂದಿದೆ. 2024ರಲ್ಲಿ ಸ್ಥಾಪನೆಯಾದಂತಹ ಟಿವಿಕೆ ಪಕ್ಷ ಯಾವುದೇ ಮೈತ್ರಿ ಇಲ್ಲದೆ ತಮಿಳುನಾಡಿನ ಎಲ್ಲ 234 ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡಿ ತಮಿಳುನಾಡಿನಲ್ಲಿ ಪ್ರಬಲ ಪಕ್ಷವಾಗಿ ಹೊರಹೊಮ್ಮಿದೆ. ಸರ್ಕಾರ ರಚನೆಗೆ ಬೆಂಬಲ ಕೊಡಿ ಅಂತ ಖರ್ಗೆಗೆ ಟಿವಿಕೆ ಮುಖ್ಯಸ್ಥ ವಿಜಯ್ ಪತ್ರ ಬರೆದಿದ್ದಾರೆ. ತಮಿಳುನಾಡಿನ ಈ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ತಮಿಳುನಾಡಿನ ಖ್ಯಾತ ನಟ ಮತ್ತು ರಾಜಕಾರಣಿ ವಿಜಯ್ ಅವರ ಟಿವಿಕೆ ಪಕ್ಷ ಅದ್ಭುತವಾದ ಯಶಸ್ಸನ್ನ ಕಂಡಿದೆ. ಮೊದಲ ಪ್ರಯತ್ನದಲ್ಲೇ ವಿಜಯ್ ಪಕ್ಷದ ಸಾಧನೆ ಎಲ್ಲರ ಹುಬ್ಬೇರಿಸುವಂತೆ ಮಾಡಿದೆ. ಹಾಗೆ ನೋಡಿದ್ರೆ ಕಳೆದ 7 ದಶಕಗಳ ನಂತರ ತಮಿಳುನಾಡಲ್ಲಿ ಡಿಎಂಕೆ ಮತ್ತು ಎಐಡಿಎಂಕೆ ಹೊರತುಪಡಿಸಿ ಸರ್ಕಾರ ರಚನೆ ಮಾಡ್ತಾ ಇರುವಂತಹ ಮೊದಲ ಪಕ್ಷ ಈ ಟಿವಿಕೆ ಪಕ್ಷ. ಎಲ್ಲ ಪಕ್ಷಗಳಿಗೂ ಟಿವಿಕೆ ಮುಖ್ಯಸ್ಥ ವಿಜಯ್ ಪತ್ರ ಬರೆದಿದ್ದಾರೆ. ಬಿಸಿಕೆ, ಪಿಎಂಕೆ, ಸಿಪಿಐ ಪಕ್ಷಗಳಿಗೆ ವಿಜಯ್ ಪತ್ರ ಬರೆದಿದ್ದಾರೆ. ಸರ್ಕಾರ ರಚನೆಗೆ ಬೆಂಬಲಿಸುವಂತೆ ವಿಜಯ್ ಮನವಿ ಮಾಡಿರೋದು. ಎಲ್ಲ ಪಕ್ಷಗಳಿಗೂ ಟಿವಿಕೆ ಮುಖ್ಯಸ್ಥ ವಿಜಯ್ ಪತ್ರ ಬರೆದಿದ್ದಾರೆ. ಸರ್ಕಾರ ರಚನೆಗೆ ಬೆಂಬಲಿಸುವಂತೆ ವಿಜಯ್ ಬರೆದಿರುವಂತಹ ಪತ್ರ. ತಮಿಳುನಾಡಲ್ಲಿ ನಾಳೆಯಿಂದ ವಿಜಯ್ ಪರ್ವ ಶುರುವಾಗುತ್ತೆ. ಸಿನಿಮಾ ರಂಗದಿಂದ ಗುರುತಿಸಿಕೊಂಡಂತಹ ವಿಜಯ್ ತಮಿಳುನಾಡಲ್ಲಿ ನಂಬರ್ 1 ನಟನಾಗಿ ಮೆರೆದವರು. ಈಗ ರಾಜಕೀಯ ರಂಗಕ್ಕೂ ಕೂಡ ಹೀರೋ ಆಗಿದ್ದಾರೆ. ಸಿನಿಮಾ ರಂಗದಿಂದ ಬಂದು ಸಿಎಂ ಆಗ್ತಾ ಇರುವಂತಹ ರಾಜ್ಯದ 3ನೇ ನಾಯಕ ವಿಜಯ್. ನಾಳೆಯಿಂದ ತಮಿಳುನಾಡಲ್ಲಿ ದಳಪತಿ ವಿಜಯ್ ಬ್ಲಾಕ್ ಬಸ್ಟರ್ ಶೋ ಇದೆ. ನಾಳೆ ಚೆನ್ನೈನ ನೆಹರು ಮೈದಾನದಲ್ಲಿ ವಿಜಯ್ ಪದಗ್ರಹಣಕ್ಕೆ ಸಿದ್ಧತೆ ನಡೆದಿದೆ. ನಾಳೆ 20 ಸಚಿವರ ಜೊತೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸೋ ಸಾಧ್ಯತೆ ಇದೆ. ಹೇಗಿರಲಿದೆ ನಟ ವಿಜಯ್ ಸಚಿವ ಸಂಪುಟ? ಯಾರ್ಯಾರಿಗೆ ಅವಕಾಶ ಸಿಗತ್ತೆ? ನಾಳೆ ಸುಮಾರು 20 ಸಚಿವರ ಜೊತೆ ವಿಜಯ್ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ವಿಜಯ್ ಸಂಪುಟದಲ್ಲಿ ಹೆಚ್ಚಾಗಿ ಯುವಕರೇ ಇರೋ ಚಾನ್ಸಸ್ ಇದೆ. ಹಲವು ಲೆಕ್ಕಾಚಾರದ ಜೊತೆ ಸಂಪುಟ ಸೂತ್ರವನ್ನ ವಿಜಯ್ ಟೀಮ್ ರೆಡಿ ಮಾಡ್ತಾ ಇದೆ. ವಿಜಯ್ ಕ್ಯಾಬಿನೆಟ್ನಲ್ಲಿ 60-40 ಸೂತ್ರ ಜಾರಿಗೆ ತರೋದಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. 60% ಹಳೆ ನಿಷ್ಠಾವಂತ ಕಾರ್ಯಕರ್ತರಿಗೆ, 40% ಸ್ಥಾನ ಹೊಸಬರಿಗೆ ಅವಕಾಶ ಕೊಡುವಂತಹ ಲೆಕ್ಕಾಚಾರ ನಡೀತಾ ಇದೆ. ಸ್ಟಾಲಿನ್ ಸೋಲಿಸಿದ ವಿಎಸ್ ಬಾಬು ವಿಜಯ್ ಸಂಪುಟ ಸೇರ್ಪಡೆಯಾಗೋದು ಖಚಿತ. ಹೇಗಿರುತ್ತೆ ವಿಜಯ್ ಸೇನೆ ಅನ್ನೋ ಕುತೂಹಲ ಕೂಡ ಇದೆ. ಅದಕ್ಕೊಂದಷ್ಟು ಲೆಕ್ಕಾಚಾರಗಳು ಕೂಡ ನಡೀತಾ ಇದೆ. ವಿಜಯ್ ಕೆಲವು ಫಾರ್ಮುಲಾಗಳನ್ನ ಇಟ್ಕೊಂಡು ಸಚಿವ ಸ್ಥಾನವನ್ನ ಹಂಚಿಕೆ ಮಾಡೋದಕ್ಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮಾಡಿದಂತಹ ಮೊದಲ ಪ್ರಯತ್ನದಲ್ಲೇ ಅದ್ಭುತವಾದಂತಹ ಯಶಸ್ಸು ಗಳಿಸಿ ಈಗ ತಮಿಳುನಾಡಲ್ಲಿ ಸರ್ಕಾರ ರಚನೆಗೆ ವಿಜಯ್ ಪ್ರಯತ್ನ ನಡೆಸ್ತಾ ಇದ್ದಾರೆ. ಸೊ ನಾಳೆ ಪದಗ್ರಹಣ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಈಗ ಸರ್ಕಾರ ರಚನೆಗೆ ಸಾಥ್ ಕೊಡಿ ಅಂತ ಕೆಲವರಿಗೆಲ್ಲ ಪತ್ರ ಬರೆದಿದ್ದಾರೆ. ಇಲ್ಲಿ ತನಕದ ಅಪ್ಡೇಟ್ ಪ್ರಕಾರ ಏನೆಲ್ಲ ಡೀಟೇಲ್ಸ್ ಗಳು ಸಿಗ್ತಾ ಇದೆ? ಶ್ವೇತಾ, ಈಗ ಕಾಂಗ್ರೆಸ್ ಬೆಂಬಲಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮಿಳುನಾಡಿನ ಅಂದರೆ ಚೆನ್ನೈಯಲ್ಲಿ ಅನೌನ್ಸ್ ಮಾಡುವ ಸಾಧ್ಯತೆಗಳಿದೆ. ಇಲ್ಲಿಂದ ಏನು ಉಸ್ತುವಾರಿ ಬಂದಿದ್ರು ಗಿರೀಶ್, ತಮಿಳುನಾಡು ಉಸ್ತುವಾರಿ, ಅವರು ಬಂದು ನಿನ್ನೆ ಒಂದು ರಿಪೋರ್ಟನ್ನು ಕೊಟ್ಟರು. ಹೈಕಮಾಂಡ್ ನಾಯಕರ ಜೊತೆ ಸಭೆಯೂ ಆಯಿತು. ಆದರೆ ಷರತ್ತುಬದ್ಧ ಒಂದು ಬೆಂಬಲವನ್ನು ಕೊಡಲಿಕ್ಕೆ ಒಂದು ತೀರ್ಮಾನ ಆಗಿರುವಂಥದ್ದು. ಅಲ್ಲಿನ ಕಾಂಗ್ರೆಸ್ ಘಟಕ ಈ ನಿರ್ಣಯ ಕೈಗೊಳ್ಳುತ್ತೆ ಅನ್ನುವಂಥದ್ದು AICCಯ ಮೂಲಗಳು ಹೇಳ್ತಾ ಇರುವಂಥದ್ದು. ಹಾಗಾಗಿ ಇವತ್ತು ಅಥವಾ ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಅಲ್ಲಿನ ಕಾಂಗ್ರೆಸ್ ಘಟಕ ಇದರ ಕುರಿತಾಗಿ ಒಂದು ಸ್ಪಷ್ಟವಾದಂತಹ ಏನು ನಿಲುವನ್ನು ಹೇಳುವಂಥದ್ದಿದೆ. ಆದರೆ ಈಗಿರುವ ಮಾಹಿತಿಯ ಪ್ರಕಾರ TVK ಜೊತೆ ಅಥವಾ TVKಗೆ ಬೆಂಬಲ ನೀಡುವುದಕ್ಕೆ ಎಲ್ಲ ತೀರ್ಮಾನಗಳು ಕೂಡ ಆಗೋಗಿದೆ. ಆದರೆ ಷರತ್ತುಬದ್ಧ ಅನ್ನುವಂಥದ್ದನ್ನು ಮಾತ್ರ ಬಳಸಿರುವಂಥದ್ದು. ಏನು ಆ ಷರತ್ತುಬದ್ಧ ಅಂತ ಅಂದರೆ, ನೀವು ಯಾವುದೇ ಅಂದರೆ ಮುಂದೆ ಅಲಯನ್ಸ್ ಮಾಡುವಂಥ ಸಂದರ್ಭದಲ್ಲಿ BJP ಅಥವಾ BJP ಬೆಂಬಲಿತ ಈಗ AIDMK ಆ ಥರದವರನ್ನು ನೀವು ಇದಕ್ಕೆ ಅಲಯನ್ಸ್ಗೆ ಸೇರಿಸುವಂತಿಲ್ಲ ಅನ್ನುವಂತಹ ಪ್ರಮುಖ ಒಂದು ಷರತ್ತನ್ನು ವಿಧಿಸಿರುವಂಥದ್ದು. ಯಾಕಂದರೆ ಅವರು ಬಂದು ಕುಂತ್ರೆ ಇಲ್ಲಿ ಆಗೋದಿಲ್ಲ ಅನ್ನುವಂಥದ್ದು. ಈಗ ಆಲ್ರೆಡಿ ವಿಜಯ್ ಕೂಡ BJP ಸೈದ್ಧಾಂತಿಕ ಶತ್ರು, DMK ನಮಗೆ ದೊಡ್ಡ ಶತ್ರು ಅಂತ ಅವರು ಕ್ಯಾಂಪೇನಲ್ಲಿ ಕೂಡ ಹೇಳ್ಕೊಂಡು ಬಂದಿದ್ರು. ಅದರಂತೆ ಈಗ ಇವರ ಷರತ್ತು ಕೂಡ, ಕಾಂಗ್ರೆಸ್ಸಿನ ಷರತ್ತು ಕೂಡ ಹಾಗೆ ಇರುವಂಥದ್ದು. ನೀವು BJP ಅಥವಾ ಯಾಕಂದರೆ BJP ಕೂಡ ಅಲ್ಲಿ ಒಂದು ಸೀಟ್ ಗೆದ್ದಿದೆ, ಅದರ ಜೊತೆಗೆ AIDMK ಕೂಡ ಅಲ್ಲಿ ಇರುವಂಥದ್ದು. ಹಾಗಾಗಿ ಇವರಿಬ್ಬರ ಜೊತೆಯೂ ಕೂಡ ಮಾಡುವಂತಿಲ್ಲ ಅಲಯನ್ಸು. ಅವರು ಒಳಗಡೆ ಬಂದರೆ ನಮ್ಮ ತೀರ್ಮಾನಗಳು ಬೇರೆ ಆಗ್ತವೆ ಅನ್ನುವಂಥದ್ದು. ಸೊ ಇದು ಒಂದು ಷರತ್ತು. ಜೊತೆಗೆ ಈ ಡಿಮಾಂಡ್ ಏನು ಅಂತ ಅಂದರೆ, 2 ಸಚಿವ ಸ್ಥಾನಗಳಿಗಾಗಿ ಡಿಮಾಂಡನ್ನು ಇಟ್ಟಿದೆ. 5 ಶಾಸಕರನ್ನು ಹೊಂದಿರುವಂತಹ ಕಾಂಗ್ರೆಸ್ 2 ಸಚಿವ ಸ್ಥಾನಗಳಿಗೆ ಡಿಮಾಂಡ್ ಇಟ್ಟಿರುವುದು. ಇನ್ನು ಮುಂದುವರೆದು ಹೇಳೋದಾದರೆ, ಈಗ ಅಲ್ಲಿನ IUMA ಅನ್ನುವಂತಹ ಅಂದರೆ ಮುಸ್ಲಿಂ ಲೀಗ್ ಪಾರ್ಟಿ ಏನಿದೆ ಅದು ನಾವು ಬೆಂಬಲವನ್ನು ಕೊಡುವುದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದೆ. ನಾವು DMK ಅಲಯನ್ಸ್ ಜೊತೆ ಮುಂದುವರಿತೇವೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು. ಅಂದರೆ 2025ಇಂದಲೂ ಕೂಡ ನಾವು TVKಗೆ ಬೆಂಬಲ ಕೊಡ್ತೇವೆ ಅಂತಲೇ ಈ ಒಂದು ಮುಸ್ಲಿಂ ಲೀಗ್ ಹೇಳ್ಕೊಂಡು ಬಂದಿತ್ತು. ಚುನಾವಣಾ ಹೊತ್ತಲ್ಲೂ ಕೂಡ ಹೇಳ್ಕೊಂಡು ಬಂದಿತ್ತು. ಆದರೆ ಈಗ ಪುನಃ ಉಲ್ಟಾ ಹೊಡೆದಿರುವಂಥದ್ದು. ಇನ್ನು ಅಲಯನ್ಸ್ ಆಗಿ ಪಾರ್ಟಿಯನ್ನು ಅಂದರೆ ಅಧಿಕಾರಕ್ಕೆ ತರುವ ಸಂದರ್ಭದಲ್ಲಿ 2 ಶಾಸಕರನ್ನು ಹೊಂದಿರುವಂಥ ಮುಸ್ಲಿಂ ಲೀಗ್ ನಾವು ಬೆಂಬಲವನ್ನು ಕೊಡುವುದಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಉಳಿದಂತೆ ಏನು ಎಡಪಂಥದ ಶಾಸಕರು 4 ಸ್ಥಾನಗಳಿದೆ, CPI ಮತ್ತು CPM, ಅವರು ಇನ್ನೂ ಕೂಡ ತೀರ್ಮಾನವನ್ನು ಪ್ರಕಟಿಸಿಲ್ಲ. ಆದರೆ ಪರೋಕ್ಷವಾಗಿ ಎಲ್ಲರ ಜೊತೆಯೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಸಕಾರಾತ್ಮಕವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಆ 4 ಶಾಸಕರು ಅಂದರೆ 8ನೇ ತಾರೀಕು ಅಥವಾ 9ನೇ ತಾರೀಕು ಅದರ ಕುರಿತಾದಂಥ ಒಂದು ತೀರ್ಮಾನವನ್ನು ನಾವು ಹೇಳುವಂಥವರಿದ್ದೇವೆ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಸೊ ಇದು ಅಲ್ಲಿನ ಈಗಿನ ಚಿತ್ರಣ. ಇನ್ನು ಉಳಿದಂತೆ ನಾಳೆ 107 ಶಾಸಕರು ಅಂದರೆ ವಿಜಯ್ 2 ಕಡೆ ಗೆದ್ದಿರುವ ಕಾರಣಕ್ಕೋಸ್ಕರ 108, 107 ಆಗುತ್ತೆ. ಎಲ್ಲ ಶಾಸಕರ ಸಮ್ಮುಖದಲ್ಲಿ ನಾಳೆ ನೆಹರು ಮೈದಾನದಲ್ಲಿ ನಡೆಯುವಂತಹ ದೊಡ್ಡ ಸಮಾರಂಭದಲ್ಲಿ ವಿಜಯ್ ಪದಗ್ರಹಣವನ್ನು ಮಾಡಲಿದ್ದಾರೆ. ಅವರ ಜೊತೆಗೆ 20 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಇದೆ. ರಚನೆಯ ಕಸರತ್ತು ಇದಾದ್ರೆ ಇನ್ನು ವಿಜಯ್ ಕ್ಯಾಬಿನೆಟ್ ರಚನೆಯ ಕಸರತ್ತು ಕೂಡ ನಡೀತಾ ಇದೆ. ಅದಕ್ಕೆ 60-40 ಸೂತ್ರ ಕೂಡ ಅಪ್ಲೈ ಮಾಡ್ತಾ ಇದ್ದಾರೆ. ಇದು ಯಾವ ರೀತಿ, ಅದರ ಜೊತೆಗೆ ಜಾಸ್ತಿ ಯೂತ್ಸ್ಗೆ ಮಣೆ ಹಾಕ್ತಾರೆ ಅನ್ನುವಂತಹ ಮಾತು ಕೂಡ ಇದೆ. ಶ್ವೇತಾ, 60-40 ಅನ್ನೋದಕ್ಕಿಂತ ನೀವು TVK ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಂದರೆ ಈಗ ಎಕ್ಸಾಂಪಲ್ ಬಾಬು ಅವರು ನೇರವಾಗಿ MLA ಆಗದೇ ಇದ್ರು ಕೂಡ ಅಲ್ಲಿ ಮೇಯರ್ ಆಗಿದ್ರು, ಕಾರ್ಪೊರೇಟರ್ಗಳಾಗಿರುವಂಥವ್ರು ಕೆಲವರು ಇದ್ದಾರೆ. ಸೊ ಇಂಥವ್ರನ್ನೆಲ್ಲರನ್ನೂ ಕೂಡ ರಾಜಕೀಯ ಅನುಭವ ಬಹಳ ಸರ್ಕಾರ ನಡೆಸುವಂಥ ಸಂದರ್ಭದಲ್ಲಿ ರಾಜಕೀಯ ಅನುಭವ ಬಹಳಷ್ಟು ಬೇಕಾಗ್ತಾ ಇದ್ದಾರೆ. ಆದರೆ ವಿಜಯ್ಗೆ ಯಾವುದೇ ಬ್ಯಾಕ್ಗ್ರೌಂಡ್ ಇಲ್ಲ. ಒಂದು ಸಾರಿ ಕೂಡ ಅವರು ವಿಧಾನಸೌಧದ ಮೆಟ್ಟಲನ್ನೇ ತುಳಿದಂಥವ್ರು ಅಲ್ಲ,
ರಾಜಕೀಯ ಬ್ಯಾಕ್ಗ್ರೌಂಡ್ ಇಲ್ಲ, ಅವ್ರಿಗೆ ಸಮಾಜ ಸೇವೆ ಮಾಡಿ ಗೊತ್ತು ಅಥವಾ ಸಿನಿಮಾದಲ್ಲಿ ನಟಿಸಿ ಗೊತ್ತು, ಜನರ ಹೃದಯ ಗೆದ್ದು ಗೊತ್ತು. ಆದರೆ ಇದನ್ನು ಹೊರತಾಗಿ ರಾಜಕಾರಣ ಮಾಡಬೇಕಾದ್ರೆ ತನ್ನದೇ ಆದಂಥ ಸ್ಕಿಲ್ ಬೇಕಾಗುತ್ತೆ, ಯಾವ ಸಂದರ್ಭವನ್ನು ಹೇಗೆ ಸರಿದೂಗಿಸಬೇಕು ಅನ್ನುವಂಥದ್ದು. ಹಾಗಾಗಿ ಕೆಲವು ಪ್ರಮುಖರನ್ನ ಅಂದರೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದಂಥವ್ರು, ರಾಜಕೀಯ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದಂಥವರನ್ನು ಕೂಡ ಸಂಪುಟಕ್ಕೆ ಅವರನ್ನು ಒಳಗಡೆ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಅದರಲ್ಲಿ 60-40 ಏನಂದರೆ ಸ್ವಲ್ಪ ಹಿರಿಯರು ಇದ್ದರೆ ತೀರ್ಮಾನಗಳು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಬ್ಯಾಲೆನ್ಸ್ಡ್ ಆಗಿರ್ತವೆ ಅನ್ನುವಂಥದ್ದು. ಯುವಕರೇ ಹೆಚ್ಚಾಗಿ ಇದ್ದಂಥ ಸಂದರ್ಭದಲ್ಲಿ ಏಕ್ದಮ್ ಯಾವುದೋ ಒಂದು ತೀರ್ಮಾನ ತೆಗೆದುಕೊಂಡ್ರೆ ಅದರ ಪರಿಣಾಮಗಳು ಬೇರೆ ರೀತಿ ಇರುತ್ತೆ ಅನ್ನುವಂಥದ್ದು. ಜೊತೆಗೆ ಹೊಸ ಸರ್ಕಾರ ಹೊಸದಾಗಿ ರಚನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ, ಅದು ಮೊದಲನೇ ಬಾರಿಗೆ ರಚನೆ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಪ್ರತಿ ಹೆಜ್ಜೆಯೂ ಕೂಡ ನೋಡಿಕೊಂಡು ಇಡಬೇಕಾದಂಥದ್ದು ವಿಜಯ್ ಮುಂದೆ ಇರುವಂಥ ಪ್ರಮುಖ ಸವಾಲು. ಹಾಗಾಗಿ ಹಿರಿಯರನ್ನ ಒಳಗೊಂಡಂತೆ ಯುವಕರನ್ನ ಒಂದು ಮಿಶ್ರಣ ಇರುವಂಥದ್ದು 20 ಜನರ ಶಾಸಕರು ಸಚಿವರಾಗಲಿದ್ದಾರೆ ಅನ್ನುವಂಥದ್ದು. ಇನ್ನು ಉಳಿದಂತೆ ಹೆಚ್ಚು ಕಡಿಮೆ 34 ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ಅಂತ ಅಂದರೆ 34 ಜನ ಅಲ್ಲಿ ಸಚಿವರು ಆಗಬಹುದು. ಹಾಗಾಗಿ ಉಳಿದಂಥವರನ್ನು ಯಾರು ಮೈತ್ರಿಯ ಪಕ್ಷದಲ್ಲಿರ್ತಾರೆ ಅವರ ಡಿಮಾಂಡ್ಗಳನ್ನು ಕೂಡ ಸೇರಿಸಿಕೊಳ್ಳೋ ಹಿನ್ನೆಲೆಯಲ್ಲಿ ಇನ್ನು ಸುಮಾರು 14 ಸ್ಥಾನ ಖಾಲಿ ಇಟ್ಟಿರ್ತಾರೆ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.